ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇವತ್ತಿಗೆ 27 ದಿನ ಆಗಿದೆ. ಪ್ರಜ್ವಲ್ ರೇವಣ್ಣನನ್ನ ಭಾರತಕ್ಕೆ ಕರೆತರೋದಕ್ಕೆ SIT ಹರಸಾಹಸವನ್ನ ಮಾಡ್ತಾ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಪಡೆದಿದೆ ಕೋರ್ಟ್ನ ಮೂಲಕ. SIT ಓಪನ್ ಡೇಟೆಡ್ ವಾರೆಂಟ್ ಪಡೆದಿದೆ. ಯಾವುದೇ ಡೇಟ್ನಲ್ಲಿ ಅರೆಸ್ಟ್ ವಾರೆಂಟ್ ಅನ್ನ ಪಡೆಯಲಾಗಿದೆ. ಓಪನ್ ಡೇಟೆಡ್ ಅಂದ್ರೆ ಅದಕ್ಕೆ ಕಾಲದ ಮಿತಿ ಇರೋದಿಲ್ಲ. ಪ್ರಜ್ವಲ್ ಯಾವತ್ತೇ ಕಾಣಿಸಿದ್ರು ವಶಕ್ಕೆ ಪಡೆಯುವಂತಹ ಅರೆಸ್ಟ್ ವಾರೆಂಟ್ ಅನ್ನ SIT ಕೋರ್ಟ್ ಮೂಲಕ ಪಡೆದುಕೊಂಡಿದೆ. ಓಪನ್ ಡೇಟೆಡ್ ವಾರೆಂಟ್ ಜೊತೆಗೆ 3 ದಾಖಲೆಯನ್ನ SIT CBIಗೆ ಕಳಿಸಿದೆ. CBIನ ಮೂಲಕ ಇಂಟರ್ಪೋಲ್ಗೆ 3 ಪತ್ರಗಳು ರವಾನೆಯಾಗಿದೆ. CBIನಿಂದ ಮಾಹಿತಿಗಾಗಿ SIT ಕಾಯ್ತಾ ಇದೆ. ಇಂಟರ್ಪೋಲ್ ಜೊತೆ ಸಂಪರ್ಕ ಸಾಧಿಸುವಂತಹ ಪ್ರಯತ್ನವನ್ನು ಭಾರತದಲ್ಲಿ CBI ಮಾತ್ರ ಮಾಡಬಹುದು. ಬೇರೆ ಯಾವುದೇ ತನಿಖಾ ಏಜೆನ್ಸಿಗಳು CBIಗೆ ಮನವಿ ಮಾಡಿ CBI ಜೊತೆಗೆ ಟಚ್ನಲ್ಲಿರಬೇಕು. CBI ಮುಂದಿನ ಪ್ರಕ್ರಿಯೆಯನ್ನು ಮಾಡಬೇಕು. ಆ ಪ್ರಕ್ರಿಯೆಯನ್ನು CBI ಈಗಾಗಲೇ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. SIT CBI ಏನು ಪ್ರಕ್ರಿಯೆ ಮಾಡ್ತಾ ಇದೆ, ಅವರು ಕೇಳುವಂತಹ ಮಾಹಿತಿಗಳನ್ನು, ದಾಖಲೆಗಳನ್ನು ಪೂರೈಸುವ ಕೆಲಸವನ್ನು SIT ಮಾಡ್ತಾ ಇದೆ. ಈಗಾಗಲೇ SIT CBIಗೆ 3 ಪತ್ರಗಳನ್ನು ಬರೆದಿದೆ. ಆರೋಪಿಯ ಭಾವಚಿತ್ರವುಳ್ಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ. ಆರೋಪಿಯ ವಿರುದ್ಧ ದಾಖಲಾದಂತಹ ಕೇಸ್ಗಳ ವಿವರವನ್ನು ಕೊಡಲಾಗಿದೆ. ಈಗ ಇಂಟರ್ಪೋಲ್ಗೆ ಪ್ರಜ್ವಲ್ ರೇವಣ್ಣ ಅಪರಾಧ ಎಸಗಿರುವ ವಿವರಗಳನ್ನು CBI ಇಂಟರ್ಪೋಲ್ಗೆ ನೀಡ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಒಂದು ಪೊಲಿಟಿಕಲ್ ಫೈಟ್ ಕೂಡ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಗೆ CM ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡ ಕೆಲವು ದಿನಗಳ ನಂತರ ಒಂದು ಪತ್ರವನ್ನು ಬರೆದಿದ್ರು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಈಗ 2ನೇ ಪತ್ರವನ್ನ CM ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರಿಗೆ ಬರೆದಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಬೇಕು ಅಂತ ಮತ್ತೆ ಪತ್ರವನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ. ಪ್ರಜ್ವಲ್ ರೇವಣ್ಣ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿಕೊಂಡು ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡ್ತಾ ಇದ್ದಾರೆ ವಿದೇಶಗಳಲ್ಲಿ. FIR ದಾಖಲಾಗುವ ಕೆಲ ಗಂಟೆಗಳಿಗೆ ಮುನ್ನ ದೇಶ ತೊರೆದಿದ್ದಾರೆ. ಅವರ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಸಿದ್ದರಾಮಯ್ಯ 2ನೇ ಪತ್ರ ಬರೆದಿದ್ದಾರೆ. ಆರೋಪಿ ಪ್ರಜ್ವಲ್ ಕಾನೂನು ಕ್ರಮಗಳಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಈ ಕೂಡಲೇ ರದ್ದು ಮಾಡಿ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ನರೇಂದ್ರ ಮೋದಿ ಅವರಿಗೆ CM ಸಿದ್ದರಾಮಯ್ಯ 2ನೇ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ SIT ಕೂಡ CBIಗೆ ಪತ್ರವನ್ನು ಬರೆದಿದೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ಳಿ ಅಂತ. ಜೊತೆಗೆ ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ಪಾಸ್ಪೋರ್ಟ್ ರದ್ದತಿಗೆ ಮನವಿಯನ್ನು ಮಾಡಿದೆ. ಆ ಮನವಿಯ ಆಧಾರದ ಮೇಲೆ ವಿದೇಶಾಂಗ ಇಲಾಖೆ ಅದೊಂದು ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈಗ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಗೆ 2ನೇ ಪತ್ರವನ್ನು ಬರೆದಿದ್ದಾರೆ. ಸಿದ್ದರಾಮಯ್ಯ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಂತೆ ಒಂದು ಪೊಲಿಟಿಕಲ್ ಫೈಟ್ ಶುರುವಾಗಿದೆ. ಮೊದಲನೇ ಬಾರಿ ಪತ್ರ ಬರೆದಾಗಲೂ ಈ ಫೈಟ್ ಶುರುವಾಗಿತ್ತು, ಈಗಲೂ ಶುರುವಾಗಿದೆ. ಸಿದ್ದರಾಮಯ್ಯ ಮೋದಿಗೆ ಪತ್ರ ಬರೆದರೆ ಯಾವುದೇ ಪ್ರಯೋಜನ ಇಲ್ಲ. ಪಾಸ್ಪೋರ್ಟ್ ರದ್ದುಪಡಿಸೋದಕ್ಕೆ ಅದರದ್ದೇ ಆದ ಕ್ರಮ ಇದೆ. CM ಸಿದ್ದರಾಮಯ್ಯ ಪತ್ರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 21ನೇ ತಾರೀಕು ಪೆನ್ ಡ್ರೈವ್ ಕೇಸ್ ಬೆಳಕಿಗೆ ಬಂತು. ಏಪ್ರಿಲ್ 28ಕ್ಕೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದು ಅರೆಸ್ಟ್ ಮಾಡದೆ 8 ದಿನ ಕತ್ತೆ ಕಾಯ್ತಾ ಇದ್ರ. ಪ್ರಹ್ಲಾದ್ ಜೋಶಿ CM ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರೋಪಿ 8 ದಿನ ರಾಜ್ಯದಲ್ಲೇ ಇದ್ದ, ಆತ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಅವಕಾಶವನ್ನ ನೀವೇ ಕೊಟ್ರಿ. 8 ದಿನ ಅರೆಸ್ಟ್ ಮಾಡದೆ ಕತ್ತೆ ಕಾಯ್ತಾ ಇದ್ರ, ಈಗ ಪತ್ರ ಬರಿತಾ ಇದ್ದೀರಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ CM ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈಗ ಅವರು ಹೈಕೋರ್ಟಿಗೆ ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು
ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ಡ್ರೈವ್ ಮೊದಲನೇ ಪೆನ್ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.